ಅಣ್ಣವ್ರು ಬೆಳಗ್ಗೆ ಹೊರಡ್ತಾರೆ. ಹಾಂ ಹೋಗ್ತಾರೆ, ಹೌದು. ಹಾಂ ಬರ್ತೀನಿ ಅಂದ್ರೆ ಶಾಕ್. ನನ್ನನ್ನು ಯಾಕೆ ಕರೀತಾರೆ? ಎರಡೂ ಇದೆಯಲ್ವಾ. ಕೆಲವು ಕ್ಯಾರೆಕ್ಟರ್ಗಳಿಗೆ ನಿಮ್ಗೆ ಸಂಸ್ಕಾರದಿಂದ ನೀವು ಒಂದು ಕಲ್ತವ್ರು ಭಾರಿ ಕಷ್ಟ ನಿಮ್ಗೆ. ನಾಟಕ ಮಾಡ್ತಾರಲ್ಲ ಅವ್ರು, ಒಡೆಗೊಂಡು ಹಾಕ್ತಾರಲ್ಲಿ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಹೇಳೋ ರಾಮಚಂದ್ರಂಗೆ ಹೇಳೋ, ರಾಮಚಂದ್ರ ಮ್ಯಾನೇಜರ್ ಚಿಗುರಿದ ಕನಸು ಒಂದು ಮಿರಾಕಲ್ ಇದೆ ಆ ಥರದ್ದು. ಓಕೆ, ಆವಾಗಷ್ಟೇ ನಾನು ಈ ಮಟನ್ ಸರಿ ಸಾಲಲ್ಲೆಲ್ಲೋ ಟೂರ್ ಹೋದಾಗ ಅಲ್ಲಿ ಇಲ್ಲಿ ಅನ್ಕೊಂಡು ಒಂಚೂರು, ನೀವು ಆವಾಗ 16ರ ವಯಸ್ಸು ಕೇಳಿದ್ರಲ್ಲ, ಪ್ರೀತಿ ಪ್ರೇಮ ಅಲ್ಲ, ಲೈನು ಅಂತ ಎಲ್ಲ ಇಟ್ಟಿದ್ವಲ್ಲ. ಸುಮ್ಮನೆ ಅವ್ರಿಗೆ ನಡ್ಕೊಂಡು ಹೋದ್ರೆ ನನ್ನನ್ನು ನೋಡ್ಲಿಲ್ಲ, ನೋಡ್ಬಿಟ್ಟು ಏನೂ ಆಗಲ್ಲ. ಈಗ ನಮ್ಮಲ್ಲಿ ಇರುತ್ತಲ್ವಾ, ಅಲ್ಲಿ ಹುಡುಗಿಯರ್ ನಿಂತೆ ಅಂದ್ರೆ ಫಾಸ್ಟಾಗಿ ಬಂದು ಪೀಕ್ ಅನ್ಕೊಂಡು ಮಾಯ ಆಗೋದು. ಯಾರಿಗೂ ಏನೂ ಗೊತ್ತಾಗಿಲ್ಲ, ಹುಡುಗಿಯರಿಗೂ ಗೊತ್ತಾಗಿಲ್ಲ, ಇವಳಿಗೂ ಗೊತ್ತಾಗಿಲ್ಲ. ಒಟ್ಟು ಒಂದು ಗಾಡಿ ಓಡ್ತು ಹೋದಾಗ ಹಿಂಗೆ ನೋಡಿದ್ರು ಅವರು. ಆದ್ರೆ ಇವನು ಈಗಲೂ ಹೆಲ್ಮೆಟ್ ಹಾಕೊಂಡಿರ್ತಾರೆ. ನಮ್ಗೆ ಹೆಲ್ಮೆಟ್ ಹಾಕೊಂಡು ಹೋದವ್ರು ನಾವು ನಡ್ಕೊಂಡು ಹೋದ್ರು ಒಂದ್ಸರಿ ಹೀಗಂತಾರೆ. ನಾವು ಅನ್ನೋದು, ಸರ್ ನಿಮ್ಗೆ ಆ ದಿವಸ ಬರುವಾಗ ನಾನು ಟಾಟಾ ಮಾಡಲ್ಲ, ನಿಮ್ಗೆ ಹಿಂಗೆ ಅಂದ್ರಲ್ಲ ಅವನೇ ನಾನು ಅಂತ. ಇವನು ಇನ್ನೋ ದಿವಸ ಈ ಥರದ ಕ್ರಶ್ಗಳು. ಬಟ್ ಅಬ್ಸರ್ವೇಷನ್ ಇಂಪಾರ್ಟೆಂಟ್ ದಟ್ ಮೂಮೆಂಟ್ ಅಲ್ಲಿ. ಓಕೆ, ಬನ್ನೂರು ಕುರಿ ಬಂತು, ಒಂದು ಊಟ ಆಯಿತು. ನಾನು ಊಟ ಮಾಡಿದೆ. ಏನು ಎಣ್ಣೆ ಕೈ ಒಂಥರ ಎಣ್ಣೆಯಲ್ಲಿ ತಿಂದಾಗಿರುತ್ತೆ, ಅದು ಬೆಂದಿರುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಭಾರಿ ಮಟನ್ ಮಾಡ್ಕೊಂಡು ಅದು ಹಿಂಗೆ ಏನಿತ್ತು ಗೊತ್ತೇನಲ್ಲ, ಚಾಪ್ಸ ಅನ್ನಕ್ಕೆ ನಮಗೆ ಅದು ತಿಂದ ಅಭ್ಯಾಸ ಇದ್ರೆ ತಾನೇ ಹೇಳ್ಬೋದು. ನಾಲ್ಗೆ ರುಚಿ ತಿಂದ ಇದೆಲ್ಲ. ಕೆಳಗಡೆ ಹೋದೆ, ಅಲ್ಲಿ ಒಂದು ಕಟ್ಟೆ ಇದೆ, ಒಂದು ಮರ ಇತ್ತು, ಅಲ್ಲೆಲ್ಲ ಕೂತಿರ್ತಿದ್ರು. ಅಲ್ಲಿ ಒಂದು ಬೀಡ ಅಂಗಡಿ ಇತ್ತು, ಒಂದು ಎಲೆ ಹಾಕೊಳ್ಳೋದು. ಮಟನ್ ಊಟ ಅಂದ್ರೆ ಎಲ್ಲರೂ ಕಂಪಲ್ಸರಿ ಎಲೆ ಬಂದ್ಬಿಡ್ತಾರೆ. ಆಗ ನಾನು ಒಂದು ವಾಕ್ ಸಣ್ಣದು, ನಾನು ನಮ್ಮ ಜೋಸಫ್ ಅಂತ ಒಬ್ಬಿದ್ದ, ಬನ್ರಿ ಜೋಸಫ್ ಅಂತ ಹೋದ್ವಿ. ಹೋಗೋಗಲ್ಲಿ ಯತಿರಾಜ್ ಅಂತ ಯಾರೋ ಲೈಟ್ನವರು ಇದ್ರು, ಅವರು ಎಂದಿನ ಹೆಸರು ಚೆನ್ನಾಗಿ ಬಾರಿಸಿದ್ರು. ಹೆಂಗಿತ್ತು? ಚೆನ್ನಾಗಿತ್ರಿ. ಆದ್ರೆ ಅದೇನೋ ಎಣ್ಣೆ ಜಾಸ್ತಿ ಆಯ್ತು ಅನ್ಸುತ್ತೆ, ಬರೀ ಎಣ್ಣೆನೆ ಹೋಗ್ತಾ ಇತ್ತು. ಅದು ಮನ್ನೂರು ಕುರಿ, ಅದ್ರ ಫ್ಯಾಟ್ ಇರೋದೇ ಹಂಗೆ ಅಂದ್ರು. ಫ್ಯಾಟ್ ಹೌದು, ಬಟ್ ಎಣ್ಣೆ ಜಾಸ್ತಿ ತರ ಅನ್ಸ್ತಿತ್ತು. ಎಣ್ಣೆ ಹಾಕಿ ಮಾಡಿದಾರ ತಮಾಷೆಗೆ ಮಾತಾಡಿದ್ ನಾನು. ಅವರು ಅದು ಎಣ್ಣೆ ಹಾಕಿ ಕಾಣುತ್ತಲ್ವಾ, ಎಣ್ಣೆನೆ ಹಾಕ್ಬಿಟ್ರೆ ಬೇರೆ ಯಾವ್ದೋ ಕುರಿ ತಂದು ಬನ್ನೂರು ಕುರಿ ಅಂತ ಕೊಟ್ರೆ, ಕುರಿಯನ್ನು ಮಾಂಸ ಅಂದಿದ್ದಕ್ಕೆ ಎಲ್ಲರೂ ತಿಂತಾರೆ. ಇಷ್ಟೇ ತಮಾಷೆ ಮಾಡ್ಬಿಟ್ಟು ಹೋದೆ. ಹೋಗಿ ಎಲ್ಲ ಐತಾಯ್ತು, ವಾಪಸ್ ರೂಮಿಗೆ ಬರ್ತೀನಿ. ಅಲ್ಲೊಬ್ಬ ಸೀನಾ ಅಂತಿದ್ದ, ಕುಳ್ಳ, ಈಗಲೂ ಇದ್ದಾನ ಅವನು, ಪುನೀತ್ ಜೊತೆಗೆಲ್ಲ ಇದ್ದ, ಅವನು ಕೆಲಸ ಮಾಡ್ತಿದ್ದ ಅಲ್ಲಿ. ಅಣ್ಣ, ಅಣ್ಣವ್ರು ಬೆಳಗ್ಗೆ ಹೊರಡ್ತಾರೆ. ಹಾಂ ಹೋಗ್ತಾರೆ, ಹೌದು. ಅಲ್ಲ ನಿಮ್ಮನ್ನು ಕರೀತಾರೆ ಅಲ್ಲಿಗೆ ಬರ್ಬೇಕಂತೆ. ಹಾಂ ಬರ್ತೀನಿ ಅಂದ್ರೆ ಶಾಕ್. ನನ್ನನ್ನು ಯಾಕೆ ಕರೀತಾರೆ? ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಇಷ್ಟು. ಸರಿ, ಅಲ್ಲಿ ಹೋದೆ, ಬಾಗಿಲು ಹಾಕಿತ್ತು. ನನಗೆ ತೆಗಿಲ್ಲ, ಕಾಲಿಂಗ್ ಬೆಲ್ ಒತ್ತಲ, ಟಿಕ್ ಟಿಕ್ ಅನ್ನಿಸ್ಲ. ಎರಡೂ ಇದೆಯಲ್ವಾ. ಕೆಲವು ಕ್ಯಾರೆಕ್ಟರ್ಗಳಿಗೆ ನಿಮ್ಗೆ ಸಂಸ್ಕಾರದಿಂದ ನೀವು ಒಂದು ಕಲ್ತವ್ರು ಭಾರಿ ಕಷ್ಟ. ನಿಮ್ಗೆ ಹೊಡೆಯಕ್ಕಾಗಲ್ಲ. ನಿಮ್ಗಿಂತ ಯಾರೋ ಬೇರೆಯವರಿದ್ರೆ ನಮ್ಗೆ ಹೊಡೆದು ಬಿಡ್ಬೋದು. ಅದು ಆ ಮನಸ್ಸುಗಳಿಗೆ ಮಾತ್ರ ಗೊತ್ತಿರೋದು, ಅದು ಎಷ್ಟು ಸತ್ಯ ಇದರಲ್ಲಿ ಗೊತ್ತಿಲ್ಲ. ಈಗೆಲ್ಲ ಮಾಮೂಲಿ ಹಿಂಗನ್ನಕ್ಕೆ ಬೇಡ. ಯಾರಾದರೂ ಬರ್ತಾರಲ್ಲ, ಅವ್ರ ಜೊತೆಗೆ ಒಳಗಡೆ ಹೋದ್ರಾಯ್ತು ಅಂತ ನಿಂತ್ಕೊಂಡೆ ಒಂದು 5-10 ನಿಮಿಷ ಆಯಿತು. ಯಾರಿಗೂ ಬರ್ತಾನೇ ಇಲ್ಲ. ಅಷ್ಟೊತ್ತಿಗೆ ಬಾಗಿಲು ತೆಕ್ಕಂತು. ತಗೊಂಡ್ರೆ ಖುಷಿ ಆಯ್ತು. ತೆಲ್ತಿದ್ದು ಹಿಂಗೆ ನೋಡ್ತೀನಿ, ಅವರೇ ತೆಗ್ದಿರೋದು. ಏನು ಇಲ್ಲಿ ನಿಂತಿದ್ದೀರಲ್ಲ, ಬನ್ನಿ ಬಾಗಿಲು ತಟ್ಬೇಕು ತಾನೆ ಅಂದರು. ಇಲ್ಲ ಸರ್, ಹಾಗೇನಿಲ್ಲ, ಬರೋಕ್ಕೆ ಹೇಳಿದ್ರಂತೆ ಸೀನಾ ಹೇಳ್ದ ಬಂದ. ಹಾಂ ಬನ್ನಿ, ಕೆಲಸಕ್ಕೇನು ತೊಂದರೆ ಆಗ್ತಿಲ್ವಾ? ಎಲ್ಲ ಸರಿಯಾಗಿ ಹೋಗ್ತಾ ಇದೆಯಾ? ಚೆನ್ನಾಗಿ ಎಲ್ಲ ಕೊಡ್ತಾ ಇದ್ದಾನಲ್ವಾ? ಕೊಡ್ತಾ ಇದ್ದಾನಂದ್ರೆ ಪ್ರಾಪರ್ಟಿ ರೀ, ಅವನ ಆಡ್ತಾನೆ. ಸಿನಿಮಾ ಅಂದಾಗ ಅವೆಲ್ಲ ಇದು ಏನು ಅತಿ ಖರ್ಚು ಇದೆಲ್ಲ ಕಂಟ್ರೋಲಿಂಗ್, ಅದಕ್ಕಾಗಿ ಅವ್ನು ಕಂಟ್ರೋಲಿಂಗ್ ಇಟ್ಕೊಂಡಿದ್ದು. ಎಲ್ಲ ಕರೆಕ್ಟ್ ಇದೆಯಲ್ಲ? ಸರಿ ಸರ್, ಎಲ್ಲದೂ ಕರೆಕ್ಟ್ ಇದೆ. ಓಕೆ, ಊಟ ಮಾಡಿದ್ರ? ಮಾಡಿದೆ ಸರ್. ಹೇಗಿತ್ತು? ನೀವು ಮಟನ್ ಎಲ್ಲ ತಿನ್ನಲ್ಲ, ಆದರೂ ಇವತ್ತು ಮಟನ್ ಅಲ್ಲ, ಬೇರೆ ಏನು ಮೀನು ಇರಲಿಲ್ಲ ಅಲ್ಲಿ. ಚೆನ್ನಾಗಿತ್ತ? ಹಾಂ ಚೆನ್ನಾಗಿತ್ತು ಸರ್. ಇಲ್ಲ ನೇರವಾಗಿ ಹೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿದೆ.
ಇಲ್ಲ, ಚೆನ್ನಾಗಿತ್ತು ಸರ್, ತಿಂದೆ. ಹಾಂ, ಆದರೂ ಸ್ವಲ್ಪ ಎಣ್ಣೆ ಜಾಸ್ತಿ ಅಲ್ವಾ? ಹಂಗೆ. ಹೌದು, ಎಣ್ಣೆ ಜಾಸ್ತಿ. ಹಾಂ, ಅದೇನೋ ಇದು ಫ್ಯಾಟ್ ಹಂಗೆ ಅಂತಲ್ವಾ ಸರ್ ಇರೋದು? ಇಲ್ಲ, ನೀವು ಹೇಳಿದ್ದೆ ಕರೆಕ್ಟು. ಫ್ಯಾಟ್ ಕಡಿಮೆ ಇತ್ತು, ಅದಕ್ಕೆ ಫ್ಯಾಟ್ ಜಾಸ್ತಿ ಆಗಲಿ ಅಂತ ಒಂಚೂರು ಎಣ್ಣೆ ಹಾಕಿದ್ದಾರೆ. ನೋಡಿ, ನಿಮಗೆ ಗೊತ್ತಾಗುತ್ತೆ, ಭಾರಿ ಶಾರ್ಪು. ಈ ಥರದ ಕ್ಯಾರೆಕ್ಟರ್ ಅದು. ಅದು ಅಂದರೆ ನಂತರ ವ್ಯಕ್ತಿ ಮತ್ತು ಇನ್ನೊಂದವರು ಮಾತಾಡೋದು ಹೇಗಿರುತ್ತೆ ಅಂದರೆ, ನೀವು ಕೆಳಗಡೆಯವರು, ನೀವು ಮೇಲ್ಗಡೆಯವರು, ನೀವು ದೊಡ್ಡವರು ಏನೂ ಇಲ್ಲ. ಸಣ್ಣ ಕೆಲಸಗಾರನಿಗೂ ಅದೇ. ನೀವು ಎಕ್ಸ್ಪ್ರೆಷನ್ ನೋಡಿದ್ದೀರಲ್ವ? ಅವರು ಎಷ್ಟೋ ಇಂಟರ್ವ್ಯೂಗಳನ್ನು ನೋಡ್ತಾ ಇರ್ತೀನಿ, ಯಾವುದೂ ಆ ಥರದಲ್ಲಿ. ನಾವು ದೊಡ್ಡ ಹಡಗು ಅಂತಾರಲ್ಲ, ಅದು ಆ ಹಡಗಿನಿಂದ ಇಳಿದಾಗ ಒಂದು ಸಣ್ಣ ದೋಣಿಯಲ್ಲಿ ಹೋಗ್ತೀವಲ್ವ ನಾವು. ಆ ದೋಣಿಯಲ್ಲಿ ಹೋಗುವಾಗ ಹಡಗು ನಮ್ಮನ್ನೇ ಕರೆಯುತ್ತೆ. ಯಾಕೆ ಅಂದರೆ ನಾವಿದ್ರೇನೆ ಅವರು ಹಡಗು. ಆದ್ರೆ ಆ ಹಡಗು ಇದು ಹೋಗುವಾಗ ಅದರ ಪ್ರೀತಿ ವಾತ್ಸಲ್ಯ, ಅದರದ್ದು ಇದು ಅದರ ತಳ ಅಂದ್ರೆ ಆ ಥರದ್ದೊಂದು ಮನುಷ್ಯತ್ವ ಅವರು. ನಮಗೆ ಆಸ್ಪೋಟ ಸಿನಿಮಾಕ್ಕೆ ವರ್ಕ್ ಮಾಡಿದ್ರಲ್ಲ, ನೀವು ಆಕ್ಟ್ ಮಾಡಿದ್ರ? ಟಿ.ಎಸ್. ನಾಗಭಟ್. ನಾನು ಆಕ್ಟ್ ಮಾಡಿದ್ದೀನಿ. ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ, ಅದಕ್ಕೆ ನಾಟ್ ಆರ್ಟ್ ಡೈರೆಕ್ಷನ್. ಆಸ್ಫೋಟ ನನಗೆ ವಿಚಿತ್ರವಾದ ಕರೆ ಬಂದಿದ್ದು, ಅಂದರೆ ಸಿನಿಮಾ ಮಾಡೋದೇ ಬೇಡ, ಎಲ್ಲೋ ಇದು ದೂರದರ್ಶನ್ ಸೇರಿಕೊಂಡೆ, ಫ್ಲೋರ್ ಮ್ಯಾನೇಜರ್ ಆಗಿ ಸೇರಿಕೊಂಡೆ. ದೂರದರ್ಶನ್ ಸುಮಾರು ವರ್ಷ, ಅಂದರೆ ಅವಾಗ ಕೆಲಸ ಅಂದರೆ ಪರ್ಮನೆಂಟ್ ಅಲ್ಲ, ಕ್ಯಾಶುವಲ್ ಬೇಸಿಸ್. ಏನಕ್ಕೆ ಸಿನಿಮಾ ಬೇಡ ಅನ್ಸುತ್ತೆ? ಮೋಸ್ಟ್ಲಿ ನನ್ನ ಮನದಾಳದ ಕೆಲವು ಇದಕ್ಕೆ ನಾನು ಸರಿ ಇಲ್ಲ, ನಾನು ಅಷ್ಟು ಇದರಲ್ಲಿ ಇರಬೇಕು ಸದ್ಯ. ಆದ್ರೆ ಜೀವನ ನಡಿಬೇಕಲ್ಲ, ಊಟಕ್ಕೆ ಬೇಕಲ್ಲ. ಆಕ್ಟರ್ ಆಗಿ ಬಂದು ಇದು ಮಾಡೋದು ಹೌದು, ಅಸಿಸ್ಟೆಂಟ್ ಆಗಿ ನೋಡಿದ್ರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದೆಲ್ಲ. ರಾತ್ರಿ ಹಗಲು ಕೂತ್ಕೊಂಡು ಬರಿಬೇಕು ಆ ರಿಪೋರ್ಟ್ಸ್ಗಳು, ಅದು ಇದು ಎಲ್ಲ ಕೆಲಸ ಇಲ್ಲ. ಸಿನಿಮಾ ಬಿಟ್ಟು ಹೋಗ್ಲಿಕ್ಕೆ ಮನ್ಸಾಗ್ತಿಲ್ಲ, ನಾಟಕ ಬಿಟ್ಟು ಹೋಗ್ಲಿಕ್ಕೆ ಮನ್ಸಾಗ್ತಿಲ್ಲ, ಬಡತನ ಇಲ್ಲ. ಆದರೆ ಒಂದು ಪರ್ಮನೆಂಟ್ ಆಗಿ ಒಂದು ವ್ಯವಸ್ಥೆ ಅನ್ನೋದು ನನ್ನನ್ನು ನೋಡ್ಬೇಕಲ್ಲ. ಕಲಿಸಿದ್ದೇನು ಅಂದರೆ ಯಾವುದು, ಅದಕ್ಕೆ ನಿಮಗೆ 4-14 ಇದನ್ನ ವರ್ಕ್ಶಾಪ್ ಮಾಡ್ತೀನಿ ನಾನು. ಯಾಕೆಂದ್ರೆ ಮಕ್ಕಳಲ್ಲಿ ಒಂದು ಬಲ ತುಂಬಲಿಕ್ಕೆ ಅದು ಅಷ್ಟೇನೆ, ಪ್ರಯೋಗಗಳು ಅಂತನೂ ಅಲ್ಲ. ಹೆಂಗೆ ಅಂದಾಗ ಬಿಡ್ಲಿಲ್ಲ, ಕರೆದಾಗೆಲ್ಲ ಹೋಗಿ ಯಾವುದಾದ್ರು ಮಾಡ್ತಿದ್ದೆ, ಸೀರಿಯಲ್ ಮಾಡ್ತಾ ಇದ್ದೆ. ಇದ್ರ ಮಧ್ಯದಲ್ಲಿ ದೂರದರ್ಶನ್ ಸೇರ್ಕೊಂಡೆ. ಇದ್ರ ಮಧ್ಯದಲ್ಲಿ ನಾನು ವ್ಯಾಪಾರ ಬಿಸ್ನೆಸ್ಸು ನಂಗಾಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅಣ್ಣ ಅವ್ರ ಜೊತೆಗಿರ್ಲಿಕ್ಕೆ ಹೋಗ್ಬಿಟ್ಟು ಆ ಗಂಗೆನಹಳ್ಳಿಲಿ ಒಂದು ಹೋಟ್ಲ್ ತಗೊಂಡೆ. ಸಣ್ಣ ಇನ್ವೆಸ್ಟ್ಮೆಂಟು, ಸೆಲ್ಫ್ ಸಪ್ಲೈ, ಫಾಸ್ಟ್ ಫುಡ್ಡು ಅದೇನು ತಗೊಂಡೆ. ಬಟ್ ಅಲ್ಲಿ ಓಕೆ, ನಮ್ಮ ಅಣ್ಣಂದು ಏನೋ ಒಂದು ಇದಿರ್ತವೆ. ಅವರು ಸ್ವಲ್ಪ ಅಯ್ಯಪ್ಪ ಸ್ವಾಮಿ ಭಕ್ತರು, ಅವ್ರಿಗದು ವರ್ಷಕ್ಕೊಂದು 48 ದಿವಸ ಅದು ಉಪವಾಸ ಅವ್ರಿಗೆ ಮಾಡಬೇಕು. ಹೀಗೆ ಅಂದಾಗ ಅದನ್ನು ಮಾಡಿದ್ದಿದೆ. ಯಾವ ವಡೆ ಬೋಂಡ ಎಲ್ಲ ಇದೆಯಲ್ಲ, ಭಾರಿ ಚೆನ್ನಾಗಿ ಸೇಲ್ ಆಗ್ತಿತ್ತು. ಅಷ್ಟೊತ್ತಿಗೆ ನಾನು ನನ್ನ ಕನಸು ನನಸು ಅಂತ ಒಂದು ಸೀರಿಯಲ್ ಮಾಡಿದ್ವಿ. ಸೀರಿಯಲ್ ಅಲ್ಲ, ನಾಟಕ, ದೂರದರ್ಶನ್ಗೆ ಭಾರಿ ಫೇಮಸ್ ಆಯ್ತದು. ನಾನು, ಅಪರ್ಣ, ಪ್ರವೀಣ್ ನಾಯಕ್ ಅಂತ ಗೊತ್ತಲ್ವಾ, 3 ಜನ ಆಕ್ಟ್ ಮಾಡಿದ್ವಿ. ಸೂರಿ ಡೈರೆಕ್ಟ್ರು, ಭಾರಿ ಫೇಮಸ್ಸು. ಖುಷಿ ಅನ್ನೋದ್ರೆ ಎಲ್ಲೋದ್ರು ನಮ್ಮನ್ನು ಬಿಡಿಸೋರು, ಯಾಕಂದ್ರೆ ದೂರದರ್ಶನ ಒಂದೇ ಇದ್ದಿತ್ತು, ಬೇರೆ ಯಾವ ಚಾನಲ್ಗಳು ಇಲ್ಲ. ದುನಿಯಾ ಸೂರಿ ಡೈರೆಕ್ಟರ್ ಇಲ್ಲ, ಎನ್.ಎ. ಸೂರಿ ಅಂತ ದೂರದರ್ಶನ್ನ ಮ್ಯಾನೇಜರ್ ಅವರು. ನಾವು ಫ್ಲೋರ್ ಮ್ಯಾನೇಜರ್, ಅವ್ರಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ಸು ಒಂದು 4 ಜನ ಇದ್ವಿ. ನಾನು, ವಿಶ್ವಕುಮಾರ್ ಅಂದ್ರೆ ವಾರ್ತಾ ಇಲಾಖೆ ಡೈರೆಕ್ಟರ್ ಆಗಿದ್ರಲ್ಲ ಅವರು, ಗೋಪಾಲಕೃಷ್ಣ ಅಂತ ಒಬ್ಬ, NT ಲಕ್ಷ್ಮೀನಾರಾಯಣ ಅಂತ. ಹೀಗೆ ಇದ್ರ ಮಧ್ಯೆ ನನ್ನ ಇವು ನಾಟಕ ಬೇರೆ ಮಾಡಿದ್ದೆ. ಅಲ್ಲೊಂದಿಷ್ಟು ಓಡಾಡೋರು ಇದಾರಲ್ಲ, ನಾಟಕ ಎಲ್ಲ ನೋಡಿರ್ತಾರೆ. ದೂರದರ್ಶನ ಒಂದೇ ತಾನೇ ಇದ್ದಿದ್ದು, ಗುಡ್ಸಿರ್ತಾರೆ. ನಾಟಕ ಮಾಡ್ತಾರಲ್ಲ ಅವ್ರು, ಒಡೆ ಬೋಂಡ ಹಾಕ್ತಾರಲ್ಲ, ಚೆನ್ನಾಗಿ ಮಾಡ್ತಾರೆ. ಮೋಜಾರಿ ದಿಲ್ಮಾಂಗೆ ಮೋರಾಗೆ ಇದ್ದೆ. ಸರಿ, ಅದ್ರ ಕಡೆಗೆ ವ್ಯವಸ್ಥೆಗಳಿದು ಯಾರಪ್ಪ ಅಂದ್ರೆ ಜನ್ಮದ ಜೋಡಿ ಮೇಲೆ ಆ ಕಡೆ ಎಲ್ಲೂ ಹೋಗಿಲ್ಲ. ಅದ್ರ ಒಳಗಿನ ಕತೆ ನಾನು ಹೇಳಿದ್ದು. ಜನ್ಮದ ಜೋಡಿ ಆದ ತಕ್ಷಣ ನಾಗಮಂಡಲ ಮೊದಲೇ ಒಪ್ಕೊಂಡಿದ್ದ ಸಿನಿಮಾ, ಅಸೋಸಿಯೇಟ್ ಆರ್ಟ್ ಡೈರೆಕ್ಟರ್ ಅದೇ ಇದಕ್ಕೆ.
ಅದಕ್ಕೆ ಅಸೋಸಿಯೇಟ್ ಆರ್ಟ್ ಡೈರೆಕ್ಟರ್ ಅದೇ. ಬಟ್ ಸಿನಿಮಾ ಚೆನ್ನಾಗಿತ್ತು, ಕೆಲಸ ತಲೆ ಖರ್ಚು ಮಾಡಿ ನಾಗಮಂಡಲ ನೋಡಿರ್ಬೇಕಲ್ಲ. ಹೌದು, ತುಂಬಾ ಆರ್ಟ್ ವರ್ಕ್. ಅದು ಭಾರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಅದು ಯಾವುದು ಮುಳುಗಿ ಹೋಗಿರೋ ಜಾಗ ಅದು, ಯಾವುದಾದ್ರು ಅಲ್ಲಿ 2 ಹೊಳೆ ಇದಾವಲ್ಲ, ಅದಕ್ಕೆ ಅಣೆಕಟ್ಟು, ಅದು ಕಟ್ಟಿದ್ರು. ಅದೊಂದು ಯಾವುದೋ ವಾಡೆ ನೋಡಿದ್ವಿ, ಹೊನ್ನಿಹಾಳ್ ಅಂತ ಒಂದು ವಾಡೆ. ಆ ವಾಡೆ ಫುಲ್ ಮುಳುಗೋಗಿತ್ತು. ಬಿಸಿಲು ಬಂದಾಗ ಮತ್ತೆ ಇಳಿದೋಗಿದೆ. ಇದನ್ನ ಸಿ ಅಶ್ವತ್ತು, ನಾಗಾಭರಣ ಅವರೆಲ್ಲ ಸೇರ್ಕೊಂಡು ಆ ವಡೆನೇ ಇದೆಯಲ್ವಾ ಮತ್ತು ಸರಿ ಮಾಡ್ಕೊಂಡು ಅದರಲ್ಲೇ ಮಾಡೋಣ, ಅದರದ್ದು ಸ್ಟ್ರಕ್ಚರ್ ಚೆನ್ನಾಗಿದೆ ಅಂತ. ಓಕೆ, ಆ ಕೆಲಸಕ್ಕೆ ಹೋದ್ವಿ. ಊರೇ ಮುಳುಗೋಗಿತ್ತು. ನಾವೇ ಒಂದು 13 ಕಿಲೋಮೀಟ್ರು ದಾರಿ ಮಾಡಿಕೊಂಡು ಕಾರ್ಗಿರ್ಗೆ ಹೋಗ್ಲಿಕ್ಕೆ ಮಾಡಿಕೊಂಡು ಓಕೆ ಅದೆಲ್ಲ ಕ್ಲೀನ್ ಮಾಡಿದ್ರಿ ನೀವು? ಕ್ಲೀನ್ ಮಾಡಬೇಕು. ಆದ್ರೆ ಹುಡುಗರಿದ್ರು, ಏನು ಹರಿ ಕೋಡೆ ಪ್ರೊಡ್ಯೂಸರು, ಕೋಡೆ ಸೇ ಬರೋದಂತೆ, ಹರಿ ಬರಲ್ವಾ. ಅಲ್ಲ, ತುಂಬಾ ಒಳ್ಳೆ ಪ್ರೊಡಕ್ಷನ್ ಅದು. ಚೆಸ್ತಾಗಿ ಯಾರನ್ನು ಇದು ಮಾಡಲಿಲ್ಲ, ಚೆನ್ನಾಗಾಯ್ತು. ಕ್ಲೀನ್ ಮಾಡಿದ್ವಿ. ಹಾವುಗಳು ಇನ್ನೊಂದು ಎಲ್ಲದು ಇತ್ತು. ನಾಗಮಂಡಲದಲ್ಲಿ ನಿಜವಾದ ಹಾವುಗಳೇ ಇದ್ದು ಅಲ್ಲಿ ಇದ್ದು, ಸಿಕ್ಕಾಪಟ್ಟೆ ಇದು ಹಾವುಗಳಿತ್ತು. ಆಗಾಗ ಅದು ನಿಮ್ಗೆ ನಂಬಿಕೆ ಅನ್ನೋದಕ್ಕಿಂತಾನು ಈ ಮುಳುಗಡೆ ಜಾಗದಲ್ಲಿ ನೀವು ಎಲ್ಲೇ ಹೋದ್ರು ಹಾವುಗಳಿರ್ತವೆ. ನಾವು ಅವರು ಹಾವುಗಳಿರೋ ಜಾಗಕ್ಕೆ ಹೋಗಿದ್ದಾವೆ, ನಮ್ಮ ಜಾಗಕ್ಕೆ ಅವು ಬಂದಿದ್ದಲ್ಲ. ಅವು ಬರೋದು ಇಲ್ಲ, ಹಾಗೆಲ್ಲ ಯಾರಿಗೇನು ತೊಂದರೆ ಆಗಿಲ್ವಾ? ಇಲ್ಲ, ಯಾರಿಗೆ ಏನೂ ಇದಿಲ್ಲ. ನಾನು ನೋಡ್ತಾ ಇದ್ವಿ, ಹಿಂಗೆ ನೋಡ್ತಿದ್ದಾಗ ಹೋದ್ರ ಮೇಲೆ ಒಂದು ಹೋಗೋದು ಹಿಂಗೆ. ಅದು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ನಮ್ ಗಲಾಟೆ ಜಾಸ್ತಿ ಆಗ್ಲಿಕ್ಕೆ ಹೋಗ್ಬಿಟ್ಟು ಮನುಷ್ಯರು ಬಂದಾರೆ ಅಲ್ಲಿ ಹೋಗ್ಬೇಡ ಅಂತ ಅವು ಮಾತಾಡ್ಕೊಂಡೇ ಹೋಗ್ತಾ ಇದ್ವು. ಈಗ ನಾವು ಹೇಳ್ತೀವಿ ಹಾ ಬಂದಿದೆ ಅಂದ್ರೆ ಅವುಗಳಿಗೇನಿಲ್ಲ ಅಂತ, ನಾವು ಬಂದಿದ್ದೀವಿ ಅಂತ ಅವು ಇದ್ರು. ಇಲ್ದಿರೋ ಅವ್ರ ಪಾಡಿಗೆ ಪಾಪ ಇರ್ತಿದ್ರು. ಏನೋ ಪಾಪ ಗೀಪ ಅಂದ ಅಂದ್ಬಿಟ್ಟು ನಾಳೆ ಹಾವು ಬಿಟ್ಬಿಟ್ಟು ನಡ್ಕೊಂಡೋಗಿ ಸರ್ ಅದು ಪಾಡಿಗಿರುತ್ತೆ ಅನ್ಬೇಡಿ. ಅದು ಮನಸ್ಸುಗಳಲ್ಲ, ಅದು ಮಾತಾಡ್ತಾವು. ಓಕೆ ಬಿಡು. ಕಡೆಗಲ್ಲಿ ಲೈಟ್ ಇರಲಿಲ್ಲ, ಯಾವುದೋ ಗ್ಯಾಸ್ ಲೈಟ್ ಇಟ್ಕೊಂಡು ಪೇಂಟ್ ಮಾಡಿದ್ವಿ. ಭಾರಿ ಬ್ಯೂಟಿಫುಲ್. ಅಂದರೆ ಆ ಇಡೀ ವಾಡೆಯ ಹೊರಗಡೆ ಆವರಣಕ್ಕೆ ಇವರು ಕೇಳಿದ್ದು ಒಂದು ಸೆಗಣಿ ರೀತಿಯ ಶೇಪಲ್ಲಿ ಇದು ಬೇಕು, ಪೇಂಟು. ಅದು ಎಷ್ಟ್ರಿ, 2 ಎಕರೆ ಬಿಲ್ಡಿಂಗ್ ಅದು. ಅದು ಸುತ್ತು ಮುತ್ತು ಹಿಂದೆ ಎಲ್ಲಿ ಕ್ಯಾಮ್ರಾ ಇಡ್ತಾರೆ ಗೊತ್ತಿಲ್ಲ. ಭಾಸ್ಕರ್ ಬೇರೆ ಕ್ಯಾಮ್ರಾಮನ್, ಅದಕ್ಕೆ ರಾಮಚಂದ್ರ ಜೈಮಲ ಗಂಡ ಇದ್ದಾರಲ್ಲ ಅವರು ಲೈಟಿಂಗು. ಸರಿ ಆಗಬೇಕು, ಹೌದು ಮಾಡ್ಬೇಕು. ನಾವು ಕೆಲಸಗಾರನ ಕರ್ಕೊಂಡೋಗಿದ್ವಿ. ಪೇಂಟ್ ಏನಿಲ್ಲ ಅಂದರೂ ನಿಮಗೆ ಬೇಕು, ಅದಕ್ಕೆ ಒಂದು 3-4 ಲಕ್ಷ ರೂಪಾಯಿ ಬೇಕಾಗುತ್ತೋ ಏನು ಆಗಿನ ಟೈಮ್ನಲ್ಲಿ. ಅಂದರೆ ಎಷ್ಟು ದೊಡ್ಡ ಏರಿಯಾ ಹೊಡಿಬೇಕಲ್ಲ, ಎಲ್ಲಿ ಕ್ಯಾಮ್ರಾ ಇಡ್ತಾರೆ ಅಂತ ಗೊತ್ತಿಲ್ವಲ್ಲ. ಆ ಟೈಮ್ನಲ್ಲಿ ಹೋಗ್ಬಿಟ್ಟು ಪೇಂಟ್ ಹೊಡೆದ್ಬಿಟ್ಟು ಇಲ್ಲಿ ಸರಿ ಇದನ್ನು ನೋಡಿ ಅನ್ನೋಕ್ಕಾಗಲ್ಲ. ಇವ್ರು ಹೇಳೋದು ಒಂದ್ಸರಿ ಬೋಲ್ಡ್ ಆಗಿ ಹೊಡೆದು ಬಿಡಿ, ಸ್ಪ್ರೇ ಮಾಡಿಬಿಡಿ. ಕಲರ್ ಹಾಗೆ ಇರುತ್ತೆ, ಎಲ್ಲಿ ಬೇಕಲ್ಲಿ ರಂಗೋಲಿಗಳು, ಆ ಮನೆ ಇದುಗಳು ಅಲ್ಲೆಲ್ಲಿ ಕೊಡಿ ಅಂತ. ಓಕೆ ಸರಿ. ಒಂದು ದಿವಸ ಶಶಿ ಇರಲಿಲ್ಲ, ನಮ್ಗದು ರೆಡಿ ಮಾಡ್ಬೇಕು ಬೇಕು. ಶಶಿ ಅವ್ರಿಗೆ ಹೇಳೋ ರಾಮಚಂದ್ರಂಗೆ ಹೇಳೋ, ರಾಮಚಂದ್ರ ಮ್ಯಾನೇಜರ್ BY ರಾಮಚಂದ್ರ ಅಂತ, ಅವ್ರಿಗೆ ಹೇಳೋ ತರಿಸ್ಕೊಡ್ತಾರೆ. ಅಲ್ಲಿ ನೀವು ಏನು ಅಲ್ಲಿ ಬಾಗಲಕೋಟೆ ಹತ್ರ ಅಲ್ವಾ, ಎತ್ಕೊಬನ್ನಿ ಅಂತ. ಬಟ್ ಅಲ್ಲಿ ಹೀಗೆ ನೋಡಿಕೊಂಡು ಒಂದು 1500 ಲೀಟ್ರು ಪೇಂಟ್ ಯಾವುದು ಡಿಸ್ಟಂಪರೇ ಬೇಕು. ಯಾವುದೋ ಸುಣ್ಣ ಗಿಣ್ಣ ಹೊಡೆದ್ರು ಇದಾಗಲ್ಲ, ಹೋದಾಗೆಲ್ಲ ಹೊರಗುತ್ತೆ. ಕಾಸ್ಟ್ಯೂಮ್ ಇತ್ತಂದರೆ ಆಯಿತು ಅಂತ ಸುಮ್ಮನೆ ಇದೆ. ಒಂದು ದಿವಸ ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಇದು ನನ್ನ ಬಗ್ಗೆ ಅಲ್ಲ ರೀ, ಖುಷಿಗಳು, ನಂದು ಮಿರಾಕಲ್ಸ್ಗಳು ಜಾಸ್ತಿ ಹೆಲ್ಪ್ ಮಾಡಿದಾವೆ. ನಿಮ್ಗೆ ಹೇಳ್ತೀನಿ, ಅದು ಜನ್ಮದ ಜೋಡಿ ಅಲ್ಲ, ಚಿಗುರಿದ ಕನಸು ಒಂದು ಮಿರಾಕಲ್ ಇದೆ ಆ ಥರದ್ದು. ಇದು ನಂಬಿಕೆ. ಇನ್ನೊಂದು ಮಾತಾಡ್ತಿದ್ದೀನಿ, ಅದೃಷ್ಟ. ಈ ಜಗತ್ತಲ್ಲಿ ಎಲ್ಲದೂ ಇದಾವೆ. ಅದು ಹೆಕ್ಕು ತೆಗೆದಾಗಲೇ ಸಿಕ್ಕಾಬಡ ಹೋಗೋದು, ಗೊತ್ತಾಗಲ್ಲ. ಕರೆಕ್ಟ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.